ಸಾಧ್ಯ ಅಂತ ಹೇಳಿದ ತಕ್ಷಣ ಒಂದು ಮಾರ್ನಮಿಯ ಟ್ರೈಲರ್ ಕಣ್ಮುಂದೆ ಬಂದು ಹೋಗುತ್ತೆ. ಅದು ಕೂಡ ಕಂಟೆಂಟ್ ಬಹಳ ಸ್ಟ್ರಾಂಗ್ ಆಗಿರುವಂತಹ ಸಿನಿಮಾ. ಇಲ್ಲೂ ಗ್ರೀನು ಅಷ್ಟೇ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾದ ಕಡೆಗೆ ನಿಮ್ ಗಮನ ಕಾಣಿಸ್ತಾ ಇದೆ. ಇದಕ್ಕೆ ಪ್ರೆಸೆನ್ಸ್ ಬೈ ಗುಣಾಢ್ಯ ಅಂತ ಹಾಕಬೇಕು, ಜೊತೆ ಆಗ್ಬೇಕು ಅಂತ ಅನ್ಸಿದ್ ಯಾಕೆ? ಎಲ್ರಿಗೂ ನಮಸ್ಕಾರ. ನಾವು ರೀಸೆಂಟಾಗಿ ಅಷ್ಟೇ ಇನ್ನೊಂದು ಟೀಸರ್ ಲಾಂಚ್ ಮಾಡಿದ್ವಿ, ಮಾನವಿ ಆ್ಯಂಡ್ ಮಾನವಿ ನೀನು ತೆರೆ ಮೇಲೆ ಬರುತ್ತೆ ನೆಕ್ಸ್ಟ್ ಮಂತ್. ಇದ್ರ ಮಧ್ಯದಲ್ಲಿ ನನಗೆ ರಾಜ್ ಸಿಕ್ಕಿದ್ದು. ರಾಜ್ ನನ್ನ ಒಬ್ಬ ಮಾರ್ಕೆಟಿಂಗ್ ಫ್ರೆಂಡ್ ಇದ್ದಾರೆ, ಅವ್ರ ಥ್ರೂ ಬಂದಂಥ ಒಂದು ಸಿನಿಮಾ. ಸೊ ನಾನು ಯಾವುದೇ ಕತೆಗಳನ್ನ ಮಾನವಿ ಆದ ನಂತರ ಕೇಳಲಿಲ್ಲ. ಆ್ಯಂಡ್ ಲಿಟ್ರಲಿ ಅದಕ್ಕೆ ಒಂದು ಟೈಮ್ ಸಿಗ್ತಾ ಇರಲಿಲ್ಲ. ಯಾವುದೇ ಕತೆ ಕೇಳಿದ್ರು ಮಾಡಬೇಕು ಅನ್ನೋ ಹುಮ್ಮಸ್ ಬರೋ ಥರ ಕತೆಗಳು ಬರ್ತಿದೆ ಈ ನಡುವೆ. ಸೊ ಈ ಕತೆ ಇದು ಬಂದಾಗ ಈಗಾಗಲೇ ಸಿನಿಮಾ ಕಂಪ್ಲೀಟ್ ಆಗೋಗಿದೆ ಅಂತ ಹೇಳಿದ್ರು. ಸೊ ಈಗಾಗಲೇ ಕಂಪ್ಲೀಟ್ ಆಗಿರುವಂಥ ಸಿನಿಮಾಗೆ ನಾನು ಬಂದು ಏನು ಮಾಡಬೇಕು, ದಟ್ ವಾಸ್ ಅ ಕ್ವೆಶ್ಚನ್. ಬಟ್ ಅವರದ್ರದ್ದು ಗ್ಲಿಮ್ಸ್ ತೋರಿಸಿದಾಗ ಆ್ಯಕ್ಚುಲಿ ಒಂದು ಸ್ಮಾಲ್ ಟೀಸರ್ ಮುಂಚೆದೆ ನನಗೆ ಶೇರ್ ಮಾಡಿದರು. ಐ ಸೆಡ್ ಓಕೆ, ಸಿನಿಮಾ ಮುಗ್ದೋಗಿದೆ, ಈಗ ಹೋಗಿ ಮಧ್ಯದಲ್ಲಿ ನಾನು ಇನ್ಪುಟ್ ಕೊಟ್ಟು ಮಾಡೋವಂಥದ್ದು ಏನೂ ಇಲ್ಲ. ಸೊ ವಿಲ್ ಟ್ರೈ ಅಂತ ಹೇಳಿ ನಾನು ರಾಜ್ ನನಗೊಂದ್ಸರಿ ಸಿನಿಮಾ ತೋರಿಸಿ ಟೆಕ್ನಿಕಲ್ ಪ್ರಿವ್ಯೂ ಅದು ಪರವಾಗಿಲ್ಲ, ವಿಲ್ ವಾಚ್ ಇಟ್ ಅಂತ. ನಾನು ಫಸ್ಟ್ ಟೈಮ್ ನಿಜ ಹೇಳ್ತೀನಿ, ನಾನು ಎಷ್ಟೊಂದು ಥ್ರಿಲ್ಲರ್ ಮೂವೀಸ್ ನೋಡ್ತೀನಿ. ನಾನು OTT ಫ್ಲಾನ್ ಬರೋ ಕಾಂಜರಿಂಗ್ ಬಂದರೂ ಕೂಡ ಮಿಡ್ ನೈಟ್ ಆದರೂ ಸರಿ ನೋಡ್ಬಿಟ್ಟೆ ಮಲಗೋದು ನಾನು. ಬಟ್ ಈ ಸಿನಿಮಾ ಕೊಟ್ಟಂಥ ಎಫೆಕ್ಟ್ ಇದೆಯಲ್ಲ, ಅದು ತುಂಬ ಡಿಫ್ರೆಂಟ್ ಆಗಿದೆ. ಕಥೆಯ ನರೇಷನ್ ತುಂಬ ಡಿಫ್ರೆಂಟ್ ಆಗಿದೆ. ನಾವು ಪ್ರತಿಯೊಂದು ಫೀಲ್ಡಿಂದ ಬರ್ತೀವಿ. ಆ ಪ್ರತಿಯೊಂದು ಫೀಲ್ಡಿಂದ ಬಂದರೂ ಕೂಡ ಇದು ಹೀಗಿದೆ ಅಂತ ಅನ್ಕೊಂಡು 5 ನಿಮಿಷಕ್ಕೆ ಡಿಫ್ರೆಂಟ್ ಆಗುತ್ತೆ. ಆಲ್ಮೋಸ್ಟ್ ಅರ್ಧ ಇಂಟರ್ವಲ್ ಪೀಸ್ ಬಂದ ತಕ್ಷಣ ನಾನು ಆಚೆ ಬಂದ್ಬಿಟ್ಟು ಹೇಳ್ತಾ ಇದ್ದೆ, ಏನು ಅನಿಸ್ತು ಸರ್ ಅಂದರು. ಸೊ ನನ್ನ ತಲೆಯಲ್ಲಿ 100 ಥಾಟ್ಸ್ ಇದೆ, ಯಾವ್ದು ಸರಿ ಅಂತಲೇ ಅರ್ಥ ಆಗ್ತಿಲ್ಲ. ಇಂಟರ್ವಲ್ಲೇ ಫುಲ್ ಗೊಂದಲದಲ್ಲಿದ್ದೆ ನಾನು, ಯಾವ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದೀನಿ ನಾನು ಅಂತ. ನಾನು ವಿಶ್ವನಾಥನ ಫಾಲೋ ಮಾಡಬೇಕಾ, ನಾನು ವಿಕಿನ್ ಫಾಲೋ ಮಾಡಬೇಕಾ, ಯಾರನ್ನು ಫಾಲೋ ಮಾಡಿ ಗೊತ್ತಿಲ್ಲ. ಅವ್ರಿಗೆ ಬೈದ್ಬಿಟ್ಟೆ, ನೀವು ಇಷ್ಟೆಲ್ಲ ತುಂಬಿಸ್ಬಿಟ್ರೆ ಜನಕ್ಕೆ ಇಂಟರ್ವಲ್ ಪಾಪ್ಕಾರ್ನ್ ತೊಗೊಂಡು ಬರಲ್ಲ, ಅವ್ರು ಹಂಗೆ ಹೊಟ್ಟೋಗ್ತಾರೆ ಅಂದೆ ನಾನು. ಸರ್ ನೀವು 5 ನಿಮಿಷ ಕೂತ್ಕೊಳ್ಳಿ ಅಂದರು. ಕೂತು ಮುಂದಿನ ಎಲ್ಲ ಸೀನ್ಸ್ ನೋಡ್ತಾ ಒಂದೊಂದೇ ಹೇಳೆ ನೀವು ಏನು ಆ್ಯಕ್ಚುಲಿ ಅಂದ್ಕೊಂಡು ಇದು ಇಲ್ಲಿ ಕನೆಕ್ಟ್ ಆಗ್ತಿದೆ ಅಂದರೆ ಅದು ಇನ್ನೊಂದು ಕನೆಕ್ಟ್ ಆಗ್ತದೆ. ಲಿಟ್ರಲಿ ತುಂಬ ಚೆನ್ನಾಗಿ ನರೇಟ್ ಮಾಡಿ ಪ್ರತಿಯೊಂದು ಆಡಿಯನ್ಸ್ನ ಥಾಟ್ಸ್ನ ಚೇಂಜ್ ಮಾಡಿ ಒಂದು ವಿಚಾರಕ್ಕೆ ಬರ್ತಾರೆ. ಅದು ಗ್ರೀನ್. ದಟ್ ವಾಸ್ ವೆರಿ ವೆಲ್ ಡನ್. ನನಗೆ ಅವ್ರು ಏನಾದರೂ ಚೇಂಜಸ್ ಮಾಡಬೇಕಾ ಸಿನಿಮಾದಲ್ಲಿ, ಇನ್ನೇನಾದರೂ ಮಾಡಬೇಕಾ ಅಂತ ಅಂದಾಗ ಐ ಸೆಡ್ ಅಬ್ಸಲ್ಯೂಟ್ಲಿ ದಿಸ್ ಇಸ್ ಫಿಟ್ಟಿಂಗ್ ಮೈ ಆಡಿಯನ್ಸ್. ಈಗ ಕನ್ನಡಕ್ಕೆ ಬೇಕಾಗಿರೋವಂಥ ಸಿನಿಮಾ. ಅದಾದಮೇಲೆ ಅವ್ರ ಅವಾರ್ಡ್ಸ್ ಬಗ್ಗೆ ಹೇಳಿದ್ದು, ಲಿಟರಲಿ ಸ್ಪೀಕಿಂಗ್ 32 ನಾಮಿನೇಷನ್ಸ್ ಆಗಿದೆ ವರ್ಲ್ಡ್ ವೈಡ್. 32 ನಾಮಿನೇಷನ್ಸ್ ಅಲ್ಲಿ 19 ವಿನ್ ಆಗೋಗಿತ್ತು ಆಗಲೇ. ಆ್ಯಂಡ್ ಇಟ್ ಇಸ್ ಅ ಮೇಜರ್ ವಿನ್ ಫಾರ್ ಅ ಡೆಬ್ಯೂಟೆಂಟ್ ಆ್ಯಕ್ಚುಲಿ, ಇದಿಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳೋದಕ್ಕೆ. ಇದ್ರ ಮಧ್ಯದಲ್ಲಿ ವಾಟ್ ವಿ ಆಲ್ಸೋ ಡರ್ ಇಸ್, ನಾವು ಹೊರಗಡೆ ಸ್ಪೇನ್ ಅಥವಾ ಮೆಲ್ಬೋರ್ನ್ ಸುಮಾರು ಕಡೆ ನಾವು ನಮ್ಮ ಕಮ್ಯುನಿಟಿ ಪೀಪಲ್ಗೆ ತೋರಿಸಿದ್ದೀವಿ. ಅವ್ರ ರಿವ್ಯೂಸ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಅವರು ಇಲ್ಲ ಸರ್ ಇದನ್ನು ನಾನು ರಿಲೀಸ್ ಮಾಡಬೇಕು, ಈ ಹಂತದಲ್ಲಿದೆ, ನನಗೆ ರಿಲೀಸ್ ಕಷ್ಟ ಅಂತ ಹೇಳಿದಾಗ ಐ ಸೆಡ್ ವೈ ಡೋಂಟ್, ನಾನೇ ನಿಂತ್ಕೊಂಡು ಮಾಡ್ತೀನಿ ಅಂತೇಳಿ ಆಗ ಒಪ್ಕೊಂಡು ಬಂದಂಥ ಸಿನಿಮಾ. ಐ ಆಮ್ ವೆರಿ ಹ್ಯಾಪಿ. ಇಂಥ ಒಂದು ಒಳ್ಳೆ ಟೀಮ್ ಜೊತೆಗೆ ನಾನು ಸಾಥ್ ಕೊಡ್ತಾ ಇದ್ದೀನಿ, ಇಂಥ ಒಂದು ಒಳ್ಳೆ ಸಿನಿಮಾಗೆ ನಾನು ಸಾಥ್ ಕೊಡ್ತಿದ್ದೀನಿ ಅನ್ನೋದಕ್ಕೆ. ಇಲ್ಲಿ ಸುಮಾರು ವಿಚಾರಗಳಿದೆ. ಎಷ್ಟು ಪ್ರಾಬಬ್ಲಿ ಮೀಡಿಯಾ ಅವ್ರು ಕ್ವಶನ್ ಮಾಡೋದಕ್ಕೂ, ಯಾಕಂದ್ರೆ ಅಷ್ಟು ಟೈಮ್ ಕೊಟ್ಟೇ ಇಲ್ಲ ಸಾಹೇಬ್ರು, ಟಕ ಅಂತ ತೋರಿಸಿದ್ದಾರೆ ಆಯ್ತಾ. ನೀವು ಇಲ್ಲೇ ಗ್ರೀನ್ ನೋಡಿ, ಆ ಹೆಸರೇ ತುಂಬ ವಿಚಾರಗಳು ಹೇಳ್ತಾ ಇದೆ. ಸಿನಿಮಾನ ನೀವು ಇಲ್ಲೇ ನೋಡ್ಕೊಂಡು ಹೋಗ್ಬೋದು. ಆ ಗ್ರೀನ್ ಫೇಡ್ ಆಗ್ತಿದೆ. ಕೆಳಗಡೆ ನೋಡಿ, ನಿಮ್ಮೊಳಗಿನ ರಾಕ್ಷಸನ ಸಂಕತೆ. ನೀವು ಅವಾಗಿಂದ ಕಾನ್ಸಂಟ್ರೇಟ್ ಮಾಡ್ತಾರೆ ಗ್ರೀನ್ ಅಂತಿದ್ರೆ, ಇಲ್ಲ ಇದು ನಿಮ್ಮ ಒಳಗಿರೋ ರಾಕ್ಷಸನ ಕಥೆನೂ ಆಗಿರ್ಬೋದು. ನೀವು ಒಳಗೋದ್ರೂ ಒಂದು ಕತೆ ಆಗತ್ತೆ, ನೀವು ಆಚೆ ಬರೋಕೆ ಒಂದು ಕತೆ ಆಗುತ್ತೆ. ಸೋ ಮೆನಿ ಎಲಿಮೆಂಟ್ಸ್ ಇದರಲ್ಲಿ. ಬಟ್ ಇದು ಯಾರ ಕತೆ ಅನ್ನೋದನ್ನ ಲಾಸ್ಟಲ್ಲಿ ಮಾತ್ರ ಅವ್ರು ಹೇಳಿದ್ರು. ಲಾಸ್ಟ್ 15 ನಿಮಿಷ ನೀವು ಆ್ಯಕ್ಚುಲಿ ಚೇರಲ್ಲಿ ಕೂತಿರ್ತೀರಾ, ನೀವು ಏನು ವೈಬ್ರೇಷನ್ ಬೇಡ ಅದೇ ವೈಬ್ರೇಟ್ ಆಗ್ತಿರುತ್ತೆ. ಅಷ್ಟು ಚೆನ್ನಾಗಿದೆ ಸಿನಿಮಾ. ಸೊ ಇದರಲ್ಲಿ ನಾನು ಪಾರ್ಟ್ ಆಗಿರೋದು ನನಗೆ ಹೆಮ್ಮೆ ವಿಚಾರ. ಥ್ಯಾಂಕ್ ಯು ರಾಜ್, ಥ್ಯಾಂಕ್ ಯು ಸೂರಜ್ ಆ್ಯಂಡ್ ಅದರ್ಸ್, ವಿಕ್ಕಿ ಆಯಿತಾ. ವಿಕ್ಕಿ ಈಸ್ ಮೈ ಓಲ್ಡ್ ಫ್ರೆಂಡ್. ಅವರು ಯಾವುದೇ ಸಿನಿಮಾ ಮಾಡೋದು, ಯಾವುದೇ ಪಾತ್ರಗಳು ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ. ಇಲ್ಲಂತೂ ನಿಮಗೆ ಗುಂಡಿಗೆಗೆ ಬರುತ್ತೆ.
ಥ್ಯಾಂಕ್ ಯು. ಎಸ್, ಗೋಪಾಲ್ ಸರ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರ ಒಂದು ಥಿಯೇಟರ್ ಅಭಿಮಾನಿ ನಾನು. ಬಟ್ ಇದರಲ್ಲಿ ಒಂಥರ ಅವರೇ ಲೀಡ್ ಅನ್ನೋ ಥರ ಪ್ರತಿಯೊಂದನ್ನು ಹಿಡಿದಿಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಕತೆ. ನೋಡಿ ಎಂಜಾಯ್ ಮಾಡಿ. 23rd ರಿಲೀಸ್ ಮಾಡ್ತಿದ್ದೀವಿ. ವಿ ನೀಡ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.